ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ದುರ್ಯೋಧನ ವಿಲಾಪ ಇದೊಂದು ಮಹಾಭಾರತದ ಕತೆ. ಇದನ್ನು ಕನ್ನಡದಲ್ಲಿ ಶಕ್ತಿಕವಿ ರನ್ನ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾ ಹೇಳಿದ್ದಾರೆ. ದುರ್ಯೋಧನ ವಿಲಾಪ ಇದರ ಆಕರ ಗ್ರಂಥ ಗದಾಯುದ್ಧ ಅಥವಾ ಅದಕ್ಕಿನ್ನೊಂದು ಹೆಸರು ಸಾಹಸ ಭೀಮ ವಿಜಯಂ. ಎಕ್ಸಾಮ್ಗೆ ಆಕರ ಗ್ರಂಥ ಕೂಡ ಬೇಕಾಗುತ್ತೆ, ಕವಿ ಹೆಸರು ಕೂಡ ನೆನಪಿರಬೇಕು. ಇನ್ನು ದುರ್ಯೋಧನ ವಿಲಾಪ, ಅದರಲ್ಲಿ ವಿಲಾಪ ಅಂತ ನೋಡೋದಾದ್ರೆ ವಿಲಾಪ ಅನ್ನೋ ಪದಕ್ಕೆ ವಿರುದ್ಧ ಪದದಲ್ಲಿ ಸಲ್ಲಾಪ ಅಂತ ಹೇಳ್ತೀವಿ, ಸಂವಾದ ಮಾತುಕತೆ ಅಂತ. ಇಲ್ಲಿ ವಿಲಾಪ ಅಂದ್ರೆ ದುಃಖ ಅಂತ ಹೇಳ್ಬೋದು, ಪ್ರಲಾಪ ಅಂತ ಹೇಳ್ಬೋದು, ಗೋಳಾಟ ಅಂತ ಹೇಳ್ಬೋದು. ಯಾರ ಗೋಳಾಟ? ದುರ್ಯೋಧನನ ಗೋಳಾಟ. ಯಾಕೆ, ಯಾವ ಸಂದರ್ಭದಲ್ಲಿ? ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ. ಎಷ್ಟು ದಿನಗಳ ಕಾಲ? 18 ದಿನಗಳ ಕಾಲ ಮಹಾಭಾರತ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ದುರ್ಯೋಧನ ತನ್ನ ಬಳಗದವರೆಲ್ಲನ್ನ, ತನ್ನ ಕುಟುಂಬದವರು, ಬಳಗ, ಮಿತ್ರ ಯಾರ್ಯಾರಾಗಿದ್ರು ಅವರೆಲ್ಲರನ್ನ ಕಳೆದುಕೊಂಡು ಅವರ ಪಿತಾಮಹ ತಾತ ಭೀಷ್ಮರ ಸಲಹೆಯನ್ನ ಪಡೆದುಕೊಳ್ಳೋದಕ್ಕೆ ಸಂಜಯನ ಜೊತೆಯಲ್ಲಿ ಹೋಗ್ತಾ ಇರ್ತಾನೆ. ಎಲ್ಲಿ? ಯುದ್ಧ ಭೂಮಿಯಲ್ಲಿ. ಆ ರೀತಿ ನಡೆದು ಬರ್ತಾ ಇರಬೇಕಾದ್ರೆ ಏನೇನಾಗುತ್ತೆ ಅಂತಂದೇಳಿ ನಮ್ಮ ಪದ್ಯದಲ್ಲಿ ನೋಡ್ಬೋದು. ಇಲ್ಲಿ ಸಂಜಯ ಯಾರು ಅಂತ ನೋಡೋದಾದ್ರೆ ದುರ್ಯೋಧನನ ತಂದೆ. ಯಾರು ದುರ್ಯೋಧನನ ತಂದೆ? ಧೃತರಾಷ್ಟ್ರ. ಆ ಧೃತರಾಷ್ಟ್ರನ ರಥಸಾರಥಿ ಆಗಿದ್ರು. ಅವರು ಇವ್ರಿಗೆ ಸಹಾಯಕ್ಕೆ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಮಹಾಭಾರತದಲ್ಲಿ 18 ದಿನ ಯುದ್ಧ ನಡೆಯುತ್ತೆ. ಅದೇ ರೀತಿ 18 ಅಧ್ಯಾಯಗಳು ಕೂಡ ಇವೆ. ಅವನ್ನ ಅಧ್ಯಾಯಗಳು ಅಂತ ಹೇಳ್ತೀವಿ, ಪರ್ವಗಳು ಅಂತ ಹೇಳ್ತೀವಿ, ಭಾಗಗಳು. 18 ಭಾಗ, 18 ಪರ್ವ. ಏನೇನು ಪರ್ವಗಳು? ಇದು ನಮ್ಮದು ಎಷ್ಟನೇ ಪರ್ವ ದುರ್ಯೋಧನ ವಿಲಾಪ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆದಿಪರ್ವ ಅಂತ ಹೇಳ್ತೀವಿ, ಆದಿಪರ್ವ. ಎರಡನೇದು ಸಭಾಪರ್ವ. ಮೂರನೇದು ವನವಾಸ. ನಾಲ್ಕನೇದು ವಿರಾಟ ಪರ್ವ. ನೆಕ್ಸ್ಟ್ 5ನೇದು ಉದ್ಯೋಗ ಪರ್ವ, ಅಂದ್ರೆ ಸಂಧಾನ ಮಾಡ್ಕೊಳಕ್ ಬರ್ತಾರೆ. ವಿರಾಟ ಪರ್ವ ಮುಗಿಸ್ಕೊಂಡು, ವಿರಾಟ ರಾಜನ ಆಶ್ರಯದಲ್ಲಿ ಮುಗಿಸ್ಕೊಂಡು, ಅದು ನಡೆಯಲ್ಲ, ಒಪ್ಕೊಳ್ಳಲ್ಲ. ಸಂಧಾನಕ್ಕೆ ಒಪ್ಕೊಳ್ಳೋದಕ್ಕೆ ಯುದ್ಧ, ಕೃಷ್ಣರ ಪರಮಾತ್ಮರ ಕಂಡೀಷನ್ಸ್ ಪ್ರಕಾರ ಯುದ್ಧ ಆರಂಭ ಆಗುತ್ತೆ. ಅದರಲ್ಲಿ 6ನೇ ಪರ್ವ ಭೀಷ್ಮ. ಇಲ್ಲಿ ಭೀಷ್ಮ ಪಿತಾಮಹರು ಯಾವುದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಸೈನ್ಯಕ್ಕೆ, ಸೈನ್ಯಾಧಿಪತಿ ಆಗ್ತಾರೆ. ಅದಾದ್ಮೇಲೆ 7ನೇ ಪರ್ವ ದ್ರೋಣಾಚಾರ್ಯರದು, 8ನೇ ಪರ್ವ ಕರ್ಣ, 9ನೇ ಪರ್ವ ಶಲ್ಯರು. ಅದೇ ರೀತಿ 10ನೇ ಪರ್ವ ಸೌಪ್ತಿಕ ಅಂದ್ರೆ ಸುಪ್ತ ಹಂಗೆಲ್ಲ ಹೇಳ್ತೀವಿ. ರಾತ್ರಿಯಲ್ಲಿ ಮಾಡುವಂತ ಆಕ್ರಮಣ, ರಾತ್ರಿಯಲ್ಲಿ ನಡೆಯುವಂತ ಆಕ್ರಮಣ ಯಾವುದು? 10ನೇದು. ಇನ್ನು 11ನೇದು ಸ್ತ್ರೀ ಗಾಂಧಾರಿ ಪರ್ವ. 12ನೇದು ಶಾಂತಿ ಪರ್ವ, ಅಂದ್ರೆ ಧರ್ಮರಾಯನ ಪಟ್ಟ ಹಿಂಗೆಲ್ಲ ಆಗುತ್ತೆ. ಇನ್ನು 13ನೇದು ಅನುಶಾಸನ ಪರ್ವ. 14ನೇದು ಅಶ್ವಮೇಧ ಪರ್ವ. 15ನೇದು ಆಶ್ರಮವಾಸ ಪರ್ವ. 16 ಮೌಸಲ ಅಂದ್ರೆ ಯಾದವರ ಕಲಹ. 17 ಮಹಾಪ್ರಸ್ಥಾನ, ಹಿಮಾಲಯದ ಕಡೆಗೆ ಪಯಣ ಶುರುವಾಗುತ್ತೆ. 18 ಸ್ವರ್ಗಾರೋಹಣ. ಈ ರೀತಿ ಪರ್ವಗಳು ನಾವು ನೋಡ್ಬೋದು. ಅದರಲ್ಲಿ ನಮ್ಮ ಅಧ್ಯಾಯ ಬರೋಂಥದ್ದು ಸೌಪ್ತಿಕ, 10ನೆಯ ಅಧ್ಯಾಯ ಸಂದರ್ಭದಲ್ಲಿ ಯುದ್ಧ ಎಲ್ಲರೂ ಸಾವನ್ನಪ್ತಾರೆ. ಏನೇನಾಗುತ್ತೆ? ಎಲ್ಲರನ್ನು ಕಳ್ಕೊಂಡಿದ್ದಾನೆ ದುರ್ಯೋಧನ. ಇನ್ನು ಉಳಿದ ವಿಚಾರ ಸಣ್ಣ ಪುಟ್ಟ ಗೊತ್ತಿದೆ. ಅವರ ತಂದೆ ತಾಯಿ ಯಾರು ಅಂತ. ದುರ್ಯೋಧನ ತಂದೆ ತಾಯಿ ಧೃತರಾಷ್ಟ್ರ ಮತ್ತೆ ತಾಯಿ ಗಾಂಧಾರಿ. ಇವರು ಅಣ್ಣ ತಮ್ಮಂದಿರು, ಒಟ್ಟು ಕೌರವರು 100 ಜನ. ಅದರಲ್ಲಿ 101 ಒಬ್ಳು ತಂಗಿ ಕೂಡ ದುಶ್ಯಲೆ. ಇನ್ನು ದುಶ್ಯಲೆಯ ಗಂಡ ಗೊತ್ತಿದೆ ನಮ್ಗೆ ಯಾರು ಅಂತ, ಜಯದ್ರಥ, ಸೈಂಧವ ಹಿಂಗೆಲ್ಲ ಹೇಳ್ತೀವಿ. ಇನ್ನು ಪಾಂಡವರಲ್ಲಿ ಅವರು ಕೂಡ 5 ಜನ ಪಾಂಡವರು. ಅದರಲ್ಲಿ ದೊಡ್ಡವನು, ಹಿರಿಯ, ಮದುವೆ ಆಗೋದಕ್ಕೆ ಮುಂಚೆ ಕುಂತಿಯ ಗರ್ಭದಲ್ಲಿ ಜನಿಸಿದಂಥವನು ಕರ್ಣ. ಆದರೆ ಕರ್ಣ ಬಂದು ಇವ್ರ ಜೊತೆ ಸೇರಿರ್ತಾನೆ. ಈ ವಿಚಾರಗಳೆಲ್ಲ ಆಲ್ರೆಡಿ ನಮಗೆ ಗೊತ್ತಿದೆ. ಇಲ್ಲಿ ನಮ್ಮ ಪದ್ಯಕ್ಕೆ ಬೇಕಾಗಿರೋಂಥ ಅಂಶಗಳನ್ನು ನೋಡೋಣ. ಎಲ್ಲ ಹೇಳ್ತಾ ಹೋದ್ರೆ ದೀರ್ಘವಾದ ಸಮಯ ತಗೊಳುತ್ತೆ, ದೊಡ್ಡದಾಗುತ್ತೆ ವಿಡಿಯೋ. ರನ್ನ ಕವಿ ಈ ರೀತಿ ವರ್ಣನೆ ಮಾಡಿದರೆ ದುರ್ಯೋಧನನ ವಿಲಾಪವನ್ನ. ಮೊದಲನೇ ಪದ್ಯದಲ್ಲಿ ತಿಳಿಯೋಣ. ಉಳಿದಿರ್ದ ಕೈದು ನೆತ್ತರ ಕಡಲೊಳಗೆ ಅಡಿಗಡಿಗೆ ತಳಮನ್ ಅರ್ಚುತ್ತಿರೆ ಕಾಲಿಡಲ್ ಎಡೆ ಒಡೆಯದೆ. ನಾವು ಈ ಥರದಲ್ಲಿ ಬಿಡಿಸ್ಕೋಬೇಕಾಗುತ್ತೆ. ಕಾಲಿಡಲ್ ಎಡೆ ಒಡೆಯದೆ ಬಿಡಿಸ್ಕೊಂಡ್ರೆ ಅಲ್ಲಿ ಸ್ವರಾಕ್ಷರ ಸಿಗುತ್ತೆ. ಎಡೆ ಒಡೆಯದೆ ಅಂದ್ರೆ ಪಡೆಯದೆ ಅಂತಂದೇಳಿ ಪ ಬ ಮ ಅಕ್ಷರಗಳಿಗೆ ವ ಆದೇಶ ಅಕ್ಷರ ಬಂದಿರುತ್ತೆ, ಆದೇಶ ಸಂಧಿಯಲ್ಲಿ. ಈ ಥರದಲ್ಲಿ ನಾವು ಬಿಡಿಸ್ಕೊಂಡ್ರೆ ಈಸಿಯಾಗಿ ಕಲಿಬೋದು. ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ.
ಎಲ್ಲರೂ ಸತ್ತು ಬಿದ್ದಿದ್ದಾರೆ, ಮೃತ ಶರೀರಗಳಿದೆ. ಆ ಮೃತ ದೇಹಗಳನ್ನ ದಾಟ್ಕೊಂಡು ಹೋಗ್ತಾ ಇರೋಂಥ ಸಂದರ್ಭ. ಉಳಿದಿರ್ದ ಅಂದ್ರೆ ಮುರಿದು ಹೋದಂತಹ ಎಲ್ಲ ಮುರಿದು ಹೋದಂತಹ ಕೈದು ಅಂದ್ರೆ ಆಯುಧಗಳು, ಅಸ್ತ್ರಗಳು ಎಲ್ಲಿವೆ? ನೆತ್ತರ ಕಡಲ ಒಳಗೆ. ನೆತ್ತರು ಅಂದ್ರೆ ರಕ್ತ. ಆ ರಕ್ತದ ಕಡಲಿನ ಒಳಗೆ ಅಂದ್ರೆ ಅಷ್ಟೊಂದು ಯುದ್ಧ, ಘೋರವಾದ ಯುದ್ಧ ಆಗಿದೆ. ಎಲ್ಲ ಸೈನ್ಯದ ರಕ್ತ ಚೆಲ್ಲಾಡಿ ಕಡಲಿನಂತಾಗಿದೆ, ರಕ್ತದ ಸಮುದ್ರದಂತೆ. ಅಡಿಗಡಿಗೆ, ಹೆಜ್ಜೆ ಹೆಜ್ಜೆಗೆ ತಳ. ತಳ ಅಂದ್ರೆ ಕನ್ನಡದಲ್ಲಿ ತಳಗೆ ಅಂತಂದೆಲ್ಲ ಹೇಳ್ತಾರೆ ಕೆಲವೊಬ್ರು, ಅದನ್ನ ಕೆಳಗೆ ಅಂತ ಹೇಳ್ತೀವಿ. ಅಂದ್ರೆ ಪಾದಕ್ಕೆ ಚುಚ್ಚುತ್ತಾ ಇದ್ದಾವೆ ಆ ಆಯುಧಗಳು, ಮುರಿದು ಬಿದ್ದಂತ ಆಯುಧಗಳು. ಕಾಲಿಡಲು ಎಡೆ ಒಡೆಯದೆ ಅಂದ್ರೆ ಎಡೆ ಪಡೆಯದೆ, ಕಾಲಿಡೋದಕ್ಕೆ ಜಾಗನೇ ಗೊತ್ತಾಗ್ತಾ ಇಲ್ಲ, ದಾರಿ ಗೊತ್ತಾಗ್ತಿಲ್ಲ. ಆ ರೀತಿ ಕುರುಪತಿ ಅಂದ್ರೆ ಪತಿ ಅಂದ್ರೆ ಬರೀ ಗಂಡ ಒಂದೇ ಅಲ್ಲ, ಒಡೆಯ ಅಂತಂದು ಕೂಡ ರಾಜ ಹಂಗೆಲ್ಲ ಹೇಳ್ತೀವಿ. ದುರ್ಯೋಧನನ್ನ ಇಷ್ಟೆಲ್ಲ ರೀತಿ ವರ್ಣನೆ ಮಾಡಿದ್ದಾರೆ. ಕುರುಪತಿ, ಕುರುರಾಜ, ಕೌರವಾಧಿಪತಿ, ಕೌರವೇಂದ್ರ, ಕುರುನೃಪ ಹಂಗೆಲ್ಲ ನೋಡ್ತಾ ಹೋಗ್ತೀವಿ. ದುರ್ಯೋಧನ ದಡಿಗ ವೆಣಂಗಳನೆ ಅಂದ್ರೆ ದಡಿಗ ಪೆಣಂಗಳನೆ, ವಾ ಇರೋದು ಪಾ ಆಗುತ್ತೆ, ಆಮೇಲೆ ಪಾ ಇರೋದು ಹಾ ಆಗುತ್ತೆ. ಹಳಗನ್ನಡ ಟು ಹೊಸಗನ್ನಡ. ದಡಿಗ ಹೆಣಗಳನ್ನು ಅಂತ ಅಂದ್ರೆ ಭಾರಿ ಗಾತ್ರವಾದಂತಹ ಹೆಣಗಳು ಊದ್ಕೊಳ್ತಾವಲ್ಲ ಸಮಯ ಕಳೆದಾದ್ಮೇಲೆ, ಆ ಭಾರಿ ಗಾತ್ರದ ಹೆಣಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಮ್ ಅಂದ್ರೆ ವಿಭಕ್ತಿ ಪ್ರತ್ಯಯದಲ್ಲಿ ನೋಡ್ಬೇಕು ಇದನ್ನ, ನಡೆದನು ಅಂತಂದೇಳಿ. ಪ್ರಥಮ ವಿಭಕ್ತಿ ಪ್ರತ್ಯಯ. ಈ ರೀತಿ ಇನ್ನು ಅದರ ಸಾರ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ನಡೆದು ಬರುವಾಗ ಯುದ್ಧ ಭೂಮಿಯ ವರ್ಣನೆಯನ್ನು ಕವಿ ಈ ರೀತಿ ವರ್ಣನೆ ಮಾಡಿದ್ದಾರೆ ಅಂತ. ಯುದ್ಧ ಭೂಮಿಯು ರಕ್ತದ ಕಡಲಾಗಿತ್ತು. ಆ ರಕ್ತದ ಕಡಲಲ್ಲಿ ಸಾವಿರಾರು ಆಯುಧಗಳು ಮುರಿದು ಬಿದ್ದಿದ್ದವು. ಆ ಆಯುಧಗಳು ನಡೆದು ಬರುತ್ತಿದ್ದ ದುರ್ಯೋಧನನ ಅಂಗಾಲುಗಳಿಗೆ ಚುಚ್ಚುತ್ತಿದ್ದವು. ಆದರೆ ಬೇರೆ ದಾರಿ ಕಾಣದ ದುರ್ಯೋಧನ ಅಲ್ಲಿ ಸತ್ತು ಬಿದ್ದಿದ್ದ ದೊಡ್ಡ ದೊಡ್ಡ ಹೆಣಗಳನ್ನು ಮೆಟ್ಟಿ ಅಂದ್ರೆ ತುಳಿದುಕೊಂಡು ಮುಂದೆ ನಡೆದನು ಅಂತ ಹೇಳುತ್ತೆ. ಇನ್ನು ಎರಡನೇ ಪದ್ಯ, ಇವ ಶೈಲಂಗಳನ್ ಏರಿ ಏರಿ ರುದಿರ ಸ್ರೋತಂಗಳಂ ದಾಂಟಿ ಇಬರ್ದೋನ್ ನೀಲಲತಾ ಪ್ರಧಾನ ವಿಪಿನ ರಾತಂಗೊಳ್ ಸಿಲ್ಕಿ. ಅಂದ್ರೆ ಇಬ ಅಂದ್ರೆ ಆನೆ, ಶೈಲ ಅಂದ್ರೆ ಬೆಟ್ಟ. ಆನೆ ರೀತಿ ಇಬ ಶೈಲಂಗಳನ್ ಏರಿ, ಆನೆಗಳು ಇಲ್ಲಿ ಹೆಂಗಿದೆ? ಬೆಟ್ಟಗಳಂತೆ ಸತ್ತು ಬಿದ್ದಿವೆ. ಅಂತ ಬೆಟ್ಟಗಳಂತಹ ಆನೆಗಳ ದೇಹವನ್ನ ಏರಿ ಅದರ ಮೇಲೆ ಹತ್ತದು ಇಳಿಯೋದು ಹಿಂಗೆಲ್ಲ ಮಾಡ್ತಾ, ರುದಿರ ಸ್ರೋತಂಗಳಂ, ರುದಿರ ಅಂದ್ರೆ ರಕ್ತ, ಆ ರಕ್ತದ ಸ್ರೋತ ಅಂದ್ರೆ ನದಿ, ರಕ್ತದ ನದಿಗಳಲ್ಲಿ ದಾಟ್ಕೊಂಡು ಇಬರ್ದೋನ್ ನೀಲಲತಾ ಅಂದ್ರೆ ಮತ್ತೆ ಅದೇನೆ, ಇಬ ಅಂದ್ರೆ ಆನೆಯ ಸೊಂಡಿಲುಗಳು ನೀಲಿಯ ಅಂದ್ರೆ ಆ ರಕ್ತ ಸಮಯ ಕಳೆದಾದ್ಮೇಲೆ ನೀಲಿ ವರ್ಣಕ್ಕೆ ಬದಲಾಗುತ್ತೆ, ಬಣ್ಣಕ್ಕೆ. ಅಂತ ನೀಲಿಯ ಬಣ್ಣದಲ್ಲಿ ಸೊಂಡಿಲುಗಳೆಲ್ಲ ಬಣ್ಣ ಬದಲಾಯಿಸಿವೆ. ಅಂತ ಸೊಂಡಿಲುಗಳ ಗುಂಪಿನಲ್ಲಿ ಹೆಂಗ್ ಕಾಣಿಸ್ತಿದೆ ಅದು? ವಿಪಿನ ಅಂದ್ರೆ ಕಾಡು, ವಿಪಿನ ರಾತಂಗೊಳ್, ಕಾಡಿನ ಸಮೂಹದಲ್ಲಿ ಸಿಗಾಕೊಂಡ್ರೆ ಯಾವ್ದಾದ್ರು ಜೇಡರ್ ಬಲ್ಲೆಂಗೆ ಎಲ್ಲ ಇರುತ್ತಲ್ಲ, ಆ ತರ ಸಿಗಾಕೊಂಡಾಗಿ ಸಿಲುಕಿ ಬರಂಗೈದು ಉರಿದೈದಿ. ಅದನ್ನ ಬರಂಗೈದು ಅಂದ್ರೆ ಅಂತ ಸಂದರ್ಭವನ್ನ, ಆ ಕ್ಷಣವನ್ನ ಲೆಕ್ಕಿಸದೆ ಬರದಿಂದ ಅಂದ್ರೆ ಜೋರಾಗಿ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ದುರ್ಯೋಧನ. ಆ ಸಂದರ್ಭದಲ್ಲಿ ಸಂಜಯ ಶಿರಸ್ಕಂದಾವಲಂಬಂ, ಸಂಜಯ ಅಂದ್ರೆ ಯಾರು ಅಂತ ಗೊತ್ತಿದೆ ನಮಗಾಗ್ಲೆ. ಸಂಜಯನ ಶಿರಸ್ಕಂದ ಅವಲಂಬಂ ಅಂದ್ರೆ ಸಂಜಯನ ಹೆಗಲನ್ನ ಅವಲಂಬಿಸಿ ಸಪೋರ್ಟನ್ನು ತಗೊಂಡು ಕುರುಪ್ರಭು ಕಂಡಂ, ಆ ರೀತಿ ಬರ್ತಾ ಇರ್ಬೇಕಾದ್ರೆ ಕಂಡನು. ಯಾರನ್ನು ಕಂಡ? ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಶರ ಅಂದ್ರೆ ಬಾಣಗಳ ಗುಂಪಿನಿಂದ ಜರ್ಜರಿತನಾದಂತಹ ದ್ರೋಣನ ಕವಚವನ್ನ ನೋಡ್ತಾನೆ ಇಲ್ಲಿ. ಒಟ್ಟು ಸಾರಾಂಶ ನೋಡೋಣ. ಇದೇ ತರ ಮುಂದೆ ನಡೆದಾಗ ದೊಡ್ಡ ದೊಡ್ಡ ಆನೆಗಳು ಬೆಟ್ಟದ ರೀತಿಯಲ್ಲಿ ಸತ್ತು ಬಿದ್ದಿದ್ದವು. ನದಿಯಂತೆ ಹರಿಯುತ್ತಿದ್ದ ರಕ್ತದ ನದಿಯನ್ನು ದಾಟಿಕೊಂಡು ಹೋಗುವಾಗ ನೀಲ ಬಳ್ಳಿಗಳು ಕಾಡಿನಲ್ಲಿ ಚಾಚಿಕೊಂಡಿರುವಂತೆ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿದ್ದ ಆನೆಗಳ ಸೊಂಡಿಲುಗಳು ಚಾಚಿಕೊಂಡಿದ್ದವು. ಆ ಸೊಂಡಿಲುಗಳಿಗೆ ತಾಗಿ ಮುಗ್ಗರಿಸಿ ಬೀಳುವ ಮುನ್ನ ಸಂಜಯನ ಹೆಗಲನ್ನ ಹಿಡಿದುಕೊಂಡು ಮುಂದೆ ಸಾಗಿದಾಗ ಕುರುವಂಶದ ಪ್ರಭು ದ್ರೋಣಾಚಾರ್ಯರು, ಆ ಗುರುಗಳು, ಆ ಬಾಣಗಳಿಂದ ಜರ್ಜರಿತವಾಗಿ ಸತ್ತು ಬಿದ್ದಿರುವುದನ್ನು ಕಂಡನು. ಯಾರು? ಕುರುವಂಶದ ಪ್ರಭು ದುರ್ಯೋಧನ ನೋಡ್ತಾನೆ. ವಚನ, ಅಂತೂ ನಿಸರ್ಗ ದೃಷ್ಟದ್ಯುಮ್ನ ಕಚ ನಿಗ್ರಹಕರ ವಿಲುಳಿತ ಮೌಳಿಯಾಗಿರ್ದ ಭಾರಾಧ್ವಾಜನ್ ಇರವಂ ರಾಜಂ ನೋಡಿ.
ರಾಜಾರಾಜ ಯಾರು? ದ್ರೋಣಾಚಾರ್ಯ ಅಲ್ಲ, ದುರ್ಯೋಧನ. ಆ ದುರ್ಯೋಧನ ಯಾರು ನೋಡ್ತಾನೆ? ದ್ರೋಣಾಚಾರ್ಯರನ್ನ. ಯಾಕೆ ಹೀಗಾಯ್ತು? ನಿಸರ್ಗ ದುಷ್ಟದ್ಯುಮ್ನ. ದುಷ್ಟ ಯಾರು? ದೃಪದನ ಮಗ ದೃಷ್ಟದ್ಯುಮ್ನ. ಅವನಿಂದಲೇ ಸಾವಾಗಬೇಕು ಅನ್ನೋದಿತ್ತಲ್ಲ. ಹಂಗಾಗಿ ಅವನು ನಿಸರ್ಗ ದುಷ್ಟ, ಅಂದ್ರೆ ಅವನು ನ್ಯಾಚುರಲಿ ಕೆಟ್ಟವನು. ಅಂಥವನು ಕಚ ನಿಗ್ರಹಕರ ವಿಲುಡಿತ, ಈ ತಲೆಯ ಕೂದಲನ್ನೆಲ್ಲ ಹಿಡ್ಕೊಂಡು ಎಳೆದಾಡ್ದ. ಹಂಗಾಗಿ ಮೌಳಿ ಅಂದ್ರೆ ಇಲ್ಲಿ ತಲೆ, ಮೌಳಿ ಆಗಿರ್ದಂದ್ರೆ ತಲೆ ಎಲ್ಲ ಅಸ್ತವ್ಯಸ್ತವಾಗಿತ್ತು. ಭಾರದ್ವಾಜ ಅಂದ್ರೆ ದ್ರೋಣಾಚಾರ್ಯರು, ಭರದ್ವಾಜನ ಮಗ. ಅವರ ಮೃತದೇಹವನ್ನ ರಾಜಾರಾಜಂ ನೋಡಿ, ಯಾರು? ದುರ್ಯೋಧನ ನೋಡಿ. ಅದರ ಸಾರಾಂಶ, ಮೂಲತಃ ದುಷ್ಟ ಅಂದ್ರೆ ನ್ಯಾಚುರಲಿ ದುಷ್ಟ ಪ್ರವೃತ್ತಿಯವನಾದ ಪಾಂಡವರ ಸೇನಾಧಿಪತಿ ಹಾಗೂ ದ್ರೌಪದಿಯ ಸಹೋದರನಾದ ದುಷ್ಟದ್ಯುಮ್ನನು ದ್ರೋಣಾಚಾರ್ಯರನ್ನು ಹಿಡಿದು ಎಳೆದಾಡಿ ಕೊಂದಿದ್ದರಿಂದ ತಲೆ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ದ್ರೋಣಾಚಾರ್ಯರ ಕಳೆಯಬರ ಅಂದ್ರೆ ಸತ್ತ ದೇಹವನ್ನ ದುರ್ಯೋಧನನನು ಕಂಡನು. ಅದನ್ನ ನೋಡ್ಬಿಟ್ಟು ದುರ್ಯೋಧನ ಮುಂದಕ್ಕೆ ಏನ್ ಹೇಳ್ತಾನಂತೆ? ಅರಿಯಮೆ ಬಿಲ್ಲ ಬಿನ್ನಣಕ್ಕೆ ಗಾಂಡೀವಿಯಲ್ತು ಪಿನಾಕ ಪಾಣಿಯುಂ ನೆರೆಯನ್ ಎದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದು ನಿಮ್ಮ ಉಪೇಕ್ಷೆಯಂ ಎಂದು ಅರಿಯನ್ ಇದನ್ನ ಕರ್ಮವಶಂ ಎಂದರಿಯಂ ನಿಮಗಿಂತೂ ಸಾವುಂ ಈ ತೆರದಿನ ಕಾರಣಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ಅರಿಯಮೇ ಬಿಲ್ಲ ಭಿನ್ನಣಕ್ಕೆ, ಸಾಧ್ಯವೇ ನಿಮ್ಮ ಬಿಲ್ಲ ಭಿನ್ನಣ ಅಂದ್ರೆ ವಿಜ್ಞಾನ ತತ್ಸಮ ತದ್ಭವ ಭಿನ್ನಣ, ನಿಮ್ಮ ವಿಜ್ಞಾನ ತಂತ್ರಗಾರಿಕೆಯನ್ನ ನೋಡಿ ಬೆರಗಾಗ್ಬೇಕು ಪ್ರತಿಯೊಬ್ಬರು ಕೂಡ. ಅದನ್ನ ಗಾಂಡೀವಿಯಲ್ತು ಅರ್ಜುನನಲ್ಲದೆ ಪಿನಾಕಪಾಣಿಯಂ, ಪಿನಾಕಪಾಣಿ ಅಂದ್ರೆ ಶಿವ, ಆ ಶಿವನು ಕೂಡ ಇದಿರ್ಚಿ ಅಂದ್ರೆ ಕೊಲ್ಲೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ, ಅಸಮರ್ಥನಾಗಿದ್ದ. ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದು ಅಂದ್ರೆ ಯುದ್ಧ ಮಾಡಿ ಗೆಲ್ಲಲ್ಕದು ಅಷ್ಟು ಸುಲಭ ಅಲ್ಲ. ನಿಮ್ಮ ಉಪೇಕ್ಷೆಮೇ, ನಿಮ್ಮ ಉಪೇಕ್ಷೆ ಅಸಡ್ಡೆ ನಿರ್ಲಕ್ಷ್ಯ ಅಂತ ಅಂದ್ಕೊಳ್ಳೋದ, ಅರಿಯದ, ಅಥವಾ ಕರ್ಮವಶದಿಂದ ನಮ್ಮ ಅಂದ್ರೆ ನಮ್ಮ ಕರ್ಮವಶ ಅಂತಂದೇನಾದ್ರು ಅಂದ್ಕೊಳ್ಳೋದ, ನಿಮಗೆ ಇಂತು ಈ ರೀತಿ ಸಾವು ಬರೋದು, ಈ ತರ ಸಂಭವಿಸೋದು ನಾವು ಯಾರು ಊಹೆ ಮಾಡಿರ್ಲಿಲ್ಲ ಅಂತಂದೇಳಿ ಕುಂಭ ಸಂಭವ ಅಂತಂದು ಹೇಳ್ತಿದ್ದಾರೆ ದ್ರೋಣ. ಕುಂಭ ಸಂಭವ ಅಂದ್ರೆ ಮಡಿಕೆಯಲ್ಲಿ ಕುಂಭದಲ್ಲಿ ಜನಿಸಿದಂಥವನು ಅಂತ ದ್ರೋಣ. ಏನ್ ಹೇಳುತ್ತೆ ಅರ್ಥ? ಗುರುಗಳಾದ ದ್ರೋಣಾಚಾರ್ಯರ ಶವವನ್ನು ಕಂಡು ನಿಮ್ಮ ಧನುರ್ವಿದ್ಯಾ ಕೌಶಲ್ಯವು ನನಗೆ ಗೊತ್ತು. ಅರ್ಜುನನ ಜೊತೆಗೆ ಆ ಪಿನಾಕಪಾಣಿ ಎಂಬ ಪರಶಿವನು ಧನಸ್ಸನ್ನು ಹಿಡಿದು ಬಂದು ನಿಮ್ಮ ಮೇಲೆ ಯುದ್ಧ ಮಾಡಿದರೂ ಗೆಲ್ಲಲು ಸಾಧ್ಯವಿಲ್ಲ. ಆದರೆ ನಮ್ಮ ಉದಾಸೀನತೆಯೇ ನಮ್ಮ ಕರ್ಮಫಲವೋ, ನೀವು ಈ ರೀತಿ ಸತ್ತು ಬಿದ್ದಿದ್ದೀರಿ. ಅಯ್ಯೋ, ಇಂತಹ ಸಾವು ನಿಮಗೆ ಸಂಭವಿಸಿದೆ ಎಂದು ದುಃಖಿಸಿದನು. ವಚನ ಏನ್ ಹೇಳುತ್ತೆ? ಆ ರೀತಿ ದುಃಖಿಸ್ತಾ ಎಂದು ದುಃಖಂ ಗೈದು ಕುಂಭ ಸಂಭವನಂ ತ್ರಿ ಪ್ರದಕ್ಷಿಣಂ ಗೈದು ಬರುತ್ತುಂ ಆ ದಿಶಾ ಭಾಗದೊಳ್. ಈ ತರ ಗುರುಗಳಾದ ದ್ರೋಣಾಚಾರ್ಯರ ಶವವನ್ನು ಕಂಡು ದುಃಖಿಸಿದ ದುರ್ಯೋಧನ ಅವರಿಗೆ 3 ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಮುಂದೆ ನಡೀತಾನೆ. ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ 4ನೇ ಪದ್ಯದಲ್ಲಿ ಏನ್ ಹೇಳ್ತಾನೆ ನೋಡಿ. ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ಧ ಮೊಗಂ ಕಡಿವೋದ ಕೈಯುಂ ಆಸುರ ತರಮಾಗೆ ಖರ್ಚಿತ್ ಅವಡುಂ ಬೆರಸ್ ಅನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ದಿಯೊಳ್ ಅಳ್ದು ಬಿಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜೀವೀರನಂ. ಅಭಿಮನ್ಯು ಕುಮಾರನನ್ನ ಕಂಡು ಏನ್ ಹೇಳ್ತಿದ್ದಾನೆ? ದ್ರೋಣಾಚಾರ್ಯರ ಶವಕ್ಕೆ ಪ್ರದಕ್ಷಿಣೆ ಹಾಕಿ ಮುಂದೆ ಸಾಗಿದ ದುರ್ಯೋಧನನಿಗೆ ಅರ್ಜುನನ ಮಗ ಅಭಿಮನ್ಯು ಈ ರೀತಿ ಕಾಣ್ತಾನೆ. ಯಾವ ರೀತಿ? ಅರ್ಧ ಮುಚ್ಚಿದ ಕಣ್ಣುಗಳು, ಕತ್ತರಿಸಿ ಹೋದ ಕೈಗಳು, ಉತ್ಸಾಹದಿಂದ ಅರಳಿದ ಮುಖ, ಕಚ್ಚಿದಂತಹ ಅವಡು ಅಂದ್ರೆ ದವಡೆ ಹತ್ರ ನಾಲಿಗೆ, ಹಾಗೂ ಬಾಣಗಳ ಏಟಿನಿಂದ ಜರ್ಜರಿತವಾದ ದೇಹ. ಈ ರೀತಿ ರಕ್ತದ ಕಡಲಿನಲ್ಲಿ ಅಭಿಮನ್ಯು ಸತ್ತು ಬಿದ್ದಿದ್ದ.
ವಚನ ಅಂತ್ ಆತನ ಅಹಿಕೇತನಂ ನೋಡಿ. ಈ ರೀತಿ ಬಿದ್ದಿದ್ದಂತಹ ಅಭಿಮನ್ಯುವನ್ನು ನೋಡಿ. ದುರ್ಯೋಧನನು, ಸರ್ಪಧ್ವಜ ಹೊಂದಿದಂತಹ ದುರ್ಯೋಧನನು ಅಭಿಮನ್ಯುವನ್ನು ನೋಡಿ. 5ನೇ ಪದ್ಯದಲ್ಲಿ ಹೇಳ್ತಿದ್ದಾರೆ, ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲದಂ ಪೊಕ್ಕು ರಣಾಜಿರದೊಳ್ ಅರಿಂದ್ರುಪರನ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ. ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ. ಇದೊಂದು ಸಂದರ್ಭದಲ್ಲೂ ಕೂಡ ಹೆಚ್ಚಿನದಾಗಿ ಕೇಳ್ತಾರೆ. ಏನು ಹೇಳುತ್ತೆ ಅರ್ಥ 5ನೇ ಪದ್ಯ? ದುರ್ಯೋಧನ ಅಭಿಮನ್ಯುವಿನ ಶವದ ಮುಂದೆ ನಿಂತು, ನನ್ನ ಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಯಾರಿಂದಲೂ ಭೇದಿಸಲು ಸಾಧ್ಯವಿಲ್ಲ. ಅದನ್ನು ಭೇದಿಸಿ ಒಳಗೆ ನುಗ್ಗಿ ಅನೇಕ ಪರಾಕ್ರಮಿಗಳನ್ನು ಕೊಂದಿದ್ದೀಯ. ಅರ್ಜುನನ ಪುತ್ರನಾದ ನಿನಗೆ ಸರಿಸಾಟಿಯಾದ ವೀರರು ಯಾರು ಎಂದು ತನ್ನ ಶತ್ರುವಿನ ಮಗನಾದರೂ ಅಭಿಮನ್ಯುವನ್ನು ದುರ್ಯೋಧನ ಹೊಗಳುವುದು ಇಲ್ಲಿ ಮೆಚ್ಚುವಂತಹ ವಿಚಾರ ಆಗಿದೆ. 6ನೇ ಪದ್ಯ ಏನು ಹೇಳುತ್ತೆ? ಅಸಮಬಲ ಭವದ್ ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸ ಐಕದೇಶನ್ ಆನು ಮರಣಂ ಯಮಗಕ್ಕೆ ಗಡ ಅಂತ. 6ನೇ ಪದ್ಯ ಈ ರೀತಿ ಅರ್ಥ ತಿಳಿಸುತ್ತೆ. ಅಭಿಮನ್ಯುವನ್ನು ಮತ್ತಷ್ಟು ಹೊಗಳುತ್ತಾ, ಅದ್ವಿತೀಯ ಬಲಶಾಲಿ ನೀನು, ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದಿಷ್ಟೇ, ಆ ನಿನ್ನ ಶೌರ್ಯ ಸಾಹಸಗಳಲ್ಲಿ ಒಂದು ಅಂಶದಷ್ಟಾದರೂ ನನ್ನಲ್ಲಿದ್ದರೆ ನನಗೂ ನಿನ್ನಂತೆ ವೀರಮರಣ ಒದಗಿ ಬರಲಿ. ಆ ರೀತಿ ಹೇಳ್ತಾ ಇದ್ದಾನೆ ದುರ್ಯೋಧನ, ಕೇಳ್ಕೊಳ್ತಾ ಇದ್ದಾನೆ. ವಚನ ಏನು ಹೇಳುತ್ತೆ ನೋಡಿ. ಎಂದ ಆತ್ಮಗತದೊಳೆ ಬಗೆದು ಅಂತ್ ಅಭಿಮನ್ಯುಗೆ ಕೈಗಳಂ ಮುಗಿದು ಬರುತ್ತುಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯೋದ್ಗುತ ಕಂಠನಾಗಿ ತದಾಸನ್ನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರ ವಿಂದಮಂ ನೋಡಿ. ವಚನದ ಅರ್ಥ ಈ ರೀತಿ ಹೇಳ್ತಾ ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು ನಡೆದು ಬರುತ್ತಿರುವಾಗ ತನ್ನ ಮಗನಾದ ಲಕ್ಷಣ ಕುಮಾರನನ್ನು ನೆನೆದು ಶೋಕಭರಿತ ಧ್ವನಿಯಿಂದ ಕೂಗುತ್ತಾ ಮಗನ ಶವವನ್ನು ಅದೇ ಪ್ರದೇಶದಲ್ಲಿ ಕಂಡನು. ದುಃಖದಿಂದ ಗಂಟಲು ಉಬ್ಬಿ ಪುತ್ರ ಸ್ನೇಹ ವಾತ್ಸಲ್ಯದಿಂದ ಗಾಂಧಾರಿಯ ಮಗ ದುರ್ಯೋಧನ ಭಾನುಮತಿಯ ಮಗನಾದ ಲಕ್ಷ್ಮಣ ಕುಮಾರನ ಮುಖವನ್ನು ನೋಡಿದನು. ಇನ್ನು 7ನೇ ಪದ್ಯ ಮುಂದಕ್ಕೆ ನೆನಪಿಸ್ಕೊಂಡು ಹೇಳ್ತಾನೆ ದುರ್ಯೋಧನ ನೋವಿನಿಂದ. ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದು ಉಚಿತಂ ಅದು ಕೆಟ್ಟು ಈಗಳ್ ನಿನಗೆ ಆಂ ಕೊಡುವಂತಾದುದೇ ತನುಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. 7ನೇ ಪದ್ಯ ಈ ರೀತಿ ಹೇಳ್ತಿದೆ. ತನ್ನ ಮಗನಾದ ಲಕ್ಷಣ ಕುಮಾರನ ಮುಖವನ್ನು ನೋಡಿ ದುಃಖ ತಡೆಯಲಾಗದ ದುರ್ಯೋಧನ ತಂದೆ ಸತ್ತ ನಂತರ ಮಗ ತಂದೆಗೆ ಜಲಾಂಜಲಿ ಅಂದರೆ ಎಳ್ಳು ನೀರಿನ ತರ್ಪಣ ಬಿಡಬೇಕು. ಇದು ಲೋಕರೂಢಿ. ಆದರೆ ಅದಕ್ಕೆ ವಿರುದ್ಧವಾಗಿ ನಾನು ನಿನಗೆ ತರ್ಪಣ ಬಿಡುವಂತಾಯಿತೆ. ಮಗನೇ, ನೀನು ಲೋಕದ ಕ್ರಮವನ್ನು ವ್ಯತ್ಯಾಸಗೊಳಿಸಿದೆ ಎಂದು ದುಃಖಿಸ್ತಾ ಇದ್ದಾನೆ. ಇಲ್ಲಿ ಮಗನ ಮೇಲಿನ ಪ್ರೀತಿ ವ್ಯಕ್ತವಾಗ್ತಾ ಇದೆ. ವಚನ ಏನು ಹೇಳುತ್ತೆ? ಎಂದು ಪಶ್ಚಾತ್ತಾಪಂ ಗೆಯೆ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸಾನನ ಗದಾಫರಿಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಯುವರಾಜನ್ ಇರ್ದೆಡೆಯಂ ಕುರುರಾಜನ್ ಎಯ್ದೆ ಒಂದಾಗಳ್. ವಚನ ಹೇಳುತ್ತೆ, ಆ ದುಃಖಿಸುತ್ತಿದ್ದ ದುರ್ಯೋಧನನನ್ನು ಸಂಜಯನು ಸಮಾಧಾನಗೊಳಿಸಿ ಮುಂದೆ
ಕರೆದುಕೊಂಡು ಹೋದಾಗ ಅಲ್ಲಿ ಭೀಮಸೇನನ ಗದಾ ಪ್ರಹಾರದಿಂದ ರಕ್ತದ ನದಿಯಲ್ಲಿ ಯುವರಾಜ ಅಂದರೆ ಯಾರು, ದುರ್ಯೋಧನನ ತಮ್ಮ ದುಶ್ಯಾಸನ ಬಿದ್ದಿರುವುದನ್ನು ನೋಡಿದನು. 8ನೇ ಪದ್ಯ. ನಿನ್ನಂ ಕೊಂದಂ ಗಡಂ ಒಳನ್ ಇನ್ನುಂ ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಂಡ್ ಆ ನಿನ್ನುಂ ಮೊಳೆಂ ಗಡಸಾಲದೆ ನಿನ್ನಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೆಗಂ. 8ನೇ ಪದ್ಯ ಹೇಳ್ತಿದೆ, ನನ್ನ ತಮ್ಮನಾದ ದುಶ್ಯಾಸನನ ಶವವನ್ನು ಕಂಡು ದುಃಖ ಮತ್ತು ಕೋಪ ಉಕ್ಕಿ ಬರುತ್ತೆ ದುರ್ಯೋಧನನಿಗೆ. ಆಗ ದುಶ್ಯಾಸನನ ಶವದ ಮುಂದೆ ನಿಂತು, ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ, ಅವನನ್ನು ಹೊಡೆದು ಕೊಲ್ಲದೆ ನಾನು ಕೂಡ ಇನ್ನೂ ಜೀವಂತವಾಗಿದ್ದೇನೆ. ಇದು ನಾನು ನಿನ್ನ ಮೇಲಿಟ್ಟ ಪ್ರೀತಿ ವಾತ್ಸಲ್ಯಕ್ಕೆ ಯೋಗವಲ್ಲ ಅಂತ ಹೇಳ್ತಾನೆ. ಇಲ್ಲಿ ಭೀಮನ ಮೇಲಿನ ಸಿಟ್ಟು, ತಮ್ಮನ ಮೇಲಿನ ಪ್ರೀತಿ ಆ ದುರ್ಯೋಧನನಲ್ಲಿ ಕಾಣುತ್ತೆ. 9ನೇ ಪದ್ಯ ಹೇಳುತ್ತೆ, ಜನನೀ ಸ್ತನ್ಯಮನ್ ಉಂಡೆನ್ ಆಂ ಬಳಿಕ ನೀಂ ಸೋಮಾಮೃತಂ ದಿವ್ಯ ಭೋಜನಂ ಎಂಬ ಇಂತಿವನ್ ಉಂಡೆನ್ ಆಂ ಬಳಿಕ ನೀಂ ಬಾಲತ್ವದಿಂದ ಎಲ್ಲಿಯೂ ವಿನಯ ಉಲ್ಲಂಘನಂ ಆದುದಿಲ್ಲ. ಮರಣಕ್ಕೆ ಇನ್ನಿಂದೆ ನೀಂ ಮುಂಚಿದೈ ಮೊನೆಯೊಳ್ ಸೂಳ್ ತಡಮಾಯ್ತು ಇದೊಂದು ಎಡೆ ಒಳಂ ಹಾ ವತ್ಸ ದುಶ್ಯಾಸನ. 9ನೇ ಪದ್ಯದಲ್ಲಿ ಈ ರೀತಿ ಅರ್ಥ ಹೇಳ್ತಿದೆ. ತಮ್ಮ ದುಶ್ಯಾಸನನ ಪ್ರೀತಿಯನ್ನು ನೆನೆಯುತ್ತಾ, ತಾಯಿಯ ಎದೆಹಾಲನ್ನು ನಾನು ಕುಡಿದ ಬಳಿಕ ನೀನು ಕುಡಿದೆ, ಸೋಮರಸ ಹಾಗೂ ಉತ್ತಮ ಭೋಜನಗಳನ್ನು ನಾನು ಸೇವಿಸಿದ ಬಳಿಕ ನೀನು ಸೇವಿಸಿದೆ. ಬಾಲ್ಯದಿಂದ ಇಲ್ಲಿಯವರೆಗೆ ಎಲ್ಲಿಯೂ ವಿನಯವನ್ನು ತಪ್ಪದೆ ನೀನು ಮರಣ ವಿಷಯದಲ್ಲಿ ಮಾತ್ರ ನನಗಿಂತ ಮುಂಚೆ ಹೋದೆಯಲ್ಲ, ಮರಣ ಹೊಂದಿದೆಯಲ್ಲ ಅಂತಂದೇಳಿ ದುಃಖ ಪಡ್ತಿದ್ದಾನೆ. ವಚನ ಏನು ಹೇಳುತ್ತೆ, ಎಂದು ವಿಪ್ರಲಾಪಂ ಗೈದು ತನ್ನ ತಮ್ಮನ ಕಳೆಯ ಬರಮಂ ನೋಡಲಾರದೆ ಅಲ್ಲಿಂ ತಳರ್ದು ದಿನಕರ ತನೂಜನಂ ರಾಜಾರಾಜಂ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನನ್ ಅನುಮಾಗಿ. ವಚನ ಈ ರೀತಿ ಹೇಳುತ್ತೆ, ಈ ರೀತಿ ತನ್ನ ತಮ್ಮನ ಕಳೆಯ ಬರವನ್ನು ನೋಡಲಾರದೆ ಅಲ್ಲಿಂದ ಮುಂದೆ ಸಾಗಿದಾಗ ಸೂರ್ಯನ ಪುತ್ರನಾದ, ಯಾರು ಸೂರ್ಯನ ಪುತ್ರ? ಕರ್ಣ. ತನ್ನ ಪ್ರಾಣ ಸ್ನೇಹಿತನಾದ ಕರ್ಣನನ್ನು ನೋಡಿ ಕಣ್ಣೀರು ಉಕ್ಕಿ ಹರಿಯಿತು. ಕಣ್ಣೀರು ಸುರಿಸುತ್ತಾ ಕರ್ಣನ ಶವದ ಮುಂದೆ ನಿಂತು ಶೋಕಿಸ್ತಾ ಇದ್ದಾನೆ, ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. 10ನೇ ಪದ್ಯ ಓದೋಣ. ಆನುಂ ದುಶ್ಯಾಸನುಂ ನೀನುಂ ಮೂವರೆ ದಲ್ ಆತನುಂ ಕಳಿದ ಬಳಿಕ ಆನುಂ ನೀನೇ ದಲ್ ಈಗಳ್ ನೀನುಂ ಅಗಲ್ದೆ ಎತ್ತ ಓದೆಯೋ. ಆಗಲೇ ಹೇಳ್ದಂಗೆ ಪಾಬಾಮಗಳಿಗೆ ವಾ ಬರುತ್ತೆ. ಎತ್ತ ಪೋದೆಯೋ ಅಂಗಾಧಿಪತಿ. ಇದರ ಅರ್ಥವನ್ನು ನೋಡೋದಾದ್ರೆ, ಕರ್ಣನ ಶವ ಮುಂದೆ ನಿಂತು ಹೇಳ್ತಿದ್ದಾನೆ ದುರ್ಯೋಧನ, ನಾನು, ನೀನು ಮತ್ತೆ ದುಶ್ಯಾಸನ 3 ಜನ ಒಂದೇ ಜೀವದಂತೆ ಇದ್ದೆವು. ಆದರೆ ದುಶ್ಯಾಸನ ಹೋದ ಬಳಿಕ ನಾನು ನೀನು ಇಬ್ಬರೇ ಜೊತೆ ಎಂದುಕೊಂಡೆ. ಆದರೆ ನೀನು ಕೂಡ ನನ್ನನ್ನು ಬಿಟ್ಟು ದೂರವಾಗಿ ಎಲ್ಲಿಗೆ ಹೋದೆ ಅಂಗಾಧಿಪತಿ ಕರ್ಣನೇ ಅಂತಂದೇಳಿ ದುಃಖ ಪಡ್ತಿದ್ದಾನೆ. ಇನ್ನು 11ನೇ ಪದ್ಯ ನೋಡೋದಾದ್ರೆ, ನಿನ್ನ ಕೆಳೆಯಂ, ಕೆಳೆ ಅಂದ್ರೆ ಸ್ನೇಹ, ಗೆಳೆತನ, ಕೆಳೆಯಂ ಸುಯೋಧನಂ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೇನ್ ಎನ್ನದೆ ಜೀಯ ಎನ್ನದೆ ದೇವ ಎನ್ನದೆ ಏಕೆ ಉಸಿರದಿರ್ಪೆ ಅಂಗಾಧಿಪತಿ. ಹೇಳ್ತಾವನೆ, ನಾನು ಬಂದಾಗೆಲ್ಲ ಎಷ್ಟು ಗೌರವವನ್ನು ಕೊಡ್ತಿದ್ದೆ, ಹೆಂಗೆ ಮಾತಾಡಿಸ್ತಿದ್ದೆ ಅಂತಂದೇಳಿ ದುರ್ಯೋಧನನಿಗೆ ತನ್ನ ಸ್ನೇಹಿತ ಕರ್ಣನ ಸಾವನ್ನ ಸಹಿಸ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಈ ರೀತಿ ಮಾತಾಡ್ತಿದ್ದಾನೆ. ಏ ಕರ್ಣ, ನಿನ್ನ ಗೆಳೆಯ ದುರ್ಯೋಧನ ಬಂದಿದ್ದೇನೆ. ನನ್ನನ್ನು ನೋಡದೆ, ಬಂದು ಮಾತನಾಡಿಸದೆ, ಅಪ್ಪಿಕೊಳ್ಳದೆ, ನಿನ್ನ ಅಪ್ಪಣೆ ಏನು ಎಂದು ಕೇಳದೆ
ಜಿಯ ಅಂದರೆ ಸ್ವಾಮಿ, ದೇವ ಎನ್ನದೆ ಏನು ಮಾತನಾಡದೆ ಏಕೆ ಮೌನವಾಗಿರುವೆ ಹೇಳು ಎಂದು ಅತೀವ ದುಃಖದಿಂದ, ತುಂಬಾ ದುಃಖದಿಂದ ಬೇಡ್ಕೊಳ್ತಾ ಇದ್ದಾನೆ ಮಾತಾಡಿಸ್ಕೊಳ್ಳೋದಕ್ಕೆ. 12ನೇ ಪದ್ಯದಲ್ಲಿ ಮುಂದಕ್ಕೆ ಅದೇ ರೀತಿ ಕರ್ಣನ ಬಗ್ಗೆ ವರ್ಣನೆ ಮಾಡ್ತಾ, ಅನೃತಂ ಲೋಭಂ ಭಯಮೆಂಬ ಇನಿತುಂ ನೀನಿರ್ದ ನಾಡೊಳ್ ಇರ್ಕುಮೆ ರವಿನಂದನ ನನ್ನಿ ಚಾಗಂ ಅಣ್ಮೆಂ ಎಂಬ ಇನಿತು ಅರ್ಕಂ ನೀನೇ ಮೊತ್ತ ಮೊದಲಿಗನಾದೈ. ವರ್ಣನೆ ಮಾಡಿ ಹೇಳ್ತಿದ್ದಾನೆ ಅವನ ಗುಣಗಳ ಬಗ್ಗೆ, ಕರ್ಣನ ಗುಣಗಳ ಬಗ್ಗೆ. ಕರ್ಣನ ಮೇಲಿನ ಪ್ರೀತಿಯಿಂದ ಅವನನ್ನು ಈ ರೀತಿ ಹೊಗಳ್ತಾವನೆ. ನೀನು ಇರುವ ಜಾಗದಲ್ಲಿ ಸುಳ್ಳು, ಮೋಸ, ಲೋಭ, ಭಯ, ವಂಚನೆ ಇವೆಲ್ಲ ಇರೋದಿಲ್ಲ. ಹಾಗೆಯೇ ಸತ್ಯ, ತ್ಯಾಗ, ಪರಾಕ್ರಮ ಇವೆಲ್ಲವುಗಳಿಗೆ ನೀನೇ ಮೊದಲಿಗನು. ಆ ರೀತಿ ಹೊಗಳ್ತಾ ಇದ್ದಾನೆ. 13ನೇ ಪದ್ಯ ಏನು ಹೇಳುತ್ತೆ? ಆನರಿವೆಂ ಪೃಥೈ ಅರಿವಳ್ ದಾನವ ರಿಪು ಅರಿವನ್ ಅರ್ಕನ್ ಅರಿವಂ ದಿವ್ಯಜ್ಞಾನಿ ಸಹದೇವನ್ ಅರಿವಂ ನೀನಾರ್ಗೆ ಎಂದು ಆರುಂ ಅರಿಯರ್ ಅಂಗಾಧಿಪತಿ. ಅಂದರೆ ನೀನು ಯಾರು, ನಿನ್ನ ಜನ್ಮ ರಹಸ್ಯ ಏನು ಅಂತ ಯಾರಿಗೆ ಗೊತ್ತು? ಅದರ ಬಗ್ಗೆ ಕರ್ಣನ ಜನ್ಮ ರಹಸ್ಯದ ಬಗ್ಗೆ ವಿವರಿಸ್ತಾ ಹೇಳ್ತಿದ್ದಾನೆ. ನಿನ್ನ ಜನ್ಮ ರಹಸ್ಯ ನನಗೆ ಗೊತ್ತು, ಕುಂತಿಗೆ ಗೊತ್ತು, ಪೃಥ್ವಿ ಅಂದರೆ ಕುಂತಿ, ಶ್ರೀಕೃಷ್ಣನಿಗೆ ಗೊತ್ತು, ಸೂರ್ಯದೇವನಿಗೆ ಗೊತ್ತು, ಇನ್ನು ದಿವ್ಯಜ್ಞಾನಿ, MCQ ಕ್ವಶನ್ ಅಲ್ಲಿ ಕೇಳ್ತಿರ್ತಾರೆ, ದಿವ್ಯಜ್ಞಾನಿ ಯಾರು? ಸಹದೇವ. ದಿವ್ಯಜ್ಞಾನಿ ಸಹದೇವನಿಗೆ ಗೊತ್ತು, ಮಿಕ್ಕ ಯಾರಿಗೂ ನಿನ್ನ ಜನ್ಮ ರಹಸ್ಯ ತಿಳಿದಿಲ್ಲ ಅಂತಂದೇಳಿ, ಅಂದರೆ ಅಷ್ಟೊಂದು ಒಡನಾಟ ನಮ್ಮಲ್ಲಿತ್ತು ಅಂತ ವರ್ಣನೆ ಮಾಡ್ತಾ ಹೇಳ್ತಿದ್ದಾನೆ. 14ನೇ ಪದ್ಯ ಏನು ಹೇಳುತ್ತೆ? ನೀನು ಉಳ್ಳೊಡೆ ಉಂಟು ರಾಜ್ಯಂ, ನೀನು ಉಳ್ಳೊಡೆ ಪಟ್ಟಂ ಉಂಟು ಬೆಳ್ಗೊಡೆ ಉಂಟೈ, ನೀನು ಉಳ್ಳೊಡೆ ಉಂಟು ಪೀಳಿಗೆ, ನೀನಿಲ್ಲದೆ ಇವೆಲ್ಲವಂ ಒಳವೇ ಅಂಗಾಧಿಪತಿ ಅಂತ ಹೇಳ್ತಿದ್ದಾನೆ. ನೀನು ಇಲ್ದಿದ್ರೆ ಇದಕ್ಕೆಲ್ಲ ಏನರ್ಥ ಅಂತ ಕರ್ಣನನ್ನು ಹೊಗಳ್ತಾ ಅವನ ಸಾಹಸ ಗುಣಗಳನ್ನು ಇಲ್ಲಿ ವರ್ಣನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ನೀನಿದ್ದರೆ ನನಗೆ ರಾಜ್ಯ, ನೀನಿದ್ದರೆ ನನಗೆ ಪಟ್ಟ, ನೀನಿದ್ದರೆ ನನಗೆ ಸಿಂಹಾಸನ, ನೀನೇ ಇಲ್ಲದ ಮೇಲೆ ನನಗೆ ಇದ್ಯಾವುದು ಸಾಧ್ಯವಿಲ್ಲ ಅಂಗಾಧಿಪತಿ ಅಂತಂದೇಳಿ ಹೊಗಳಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. 15ನೇ ಪದ್ಯ ಏನು ಹೇಳುತ್ತೆ? ಹರಿ ಬೇಡೆ ಕವಚಮಂ ನೀನು ಅರಿದಿತ್ತೈ, ಕೊಂತಿ ಬೇಡೆ, ಕೊಂತಿ ಅಂದರೆ ಕುಂತಿ, ಇಲ್ಲಿ ಹರಿ ಅಂದರೆ ಈ ಪದ್ಯದಲ್ಲಿ ಇಂದ್ರ ಅಂತ ಅರ್ಥ. ಇಂದ್ರ ಬಂದು ದಾನವಾಗಿ ಕೇಳ್ತಾನಲ್ಲ ಆತ. ಕೊಂತಿ ಅಂದರೆ ಕುಂತಿ. ಕೊಂತಿ ಬೇಡೆ ಬೆಗಡದೆ ಕೊಟ್ಟೈ ಪುರಿಗಣಯಂ ನಿನಗೆ ಎಣೆ ಕಸವರಗಲಿ ಮೇಯ್ಗಲಿಯಂ ಆವನ್ ಅಂಗಾಧಿಪತಿ. ಕೊನೆಯದಾಗಿ ಈ ರೀತಿ ವರ್ಣನೆ ಮಾಡ್ತಾರೆ ಕರ್ಣನ ಸಾಹಸ ಗುಣಗಳನ್ನು ಕುರಿತು. ಕರ್ಣನೇ, ನೀನು ಇಂದ್ರನು ಬಂದು ಬೇಡಿಕೆ ಇಟ್ಟಾಗ ನಿನ್ನ ರಕ್ಷಾ ಕವಚವನ್ನು ಕಿತ್ತುಕೊಟ್ಟೆ. ಅದೇನೋ ಸುಮ್ಮನೆ ಕೈಯಲ್ಲಿರೋದು ಯಾವುದೋ ವೇಸ್ಟ್ ಬಟ್ಟೆ ಅನ್ನೋ ರೀತಿ. ಅದೇ ರೀತಿ ಕುಂತಿ ಬೇಡಿದಾಗ ಅನುಮಾನಿಸದೆ ನಿನ್ನ ಮಂತ್ರದ ಅಸ್ತ್ರಗಳನ್ನು ನೀಡಿಬಿಟ್ಟೆ. ನಿನಗೆ ಸರಿ ಸಮಾನವಾದ ಶೂರರು, ಮಹಾವೀರರು, ಅದೇ ರೀತಿ ದಾನಿಗಳು ಯಾರಿದ್ದಾರೆ? ಅಂಗಾಧಿಪತಿ ಅಂದರೆ ಅಂಗರಾಜ್ಯದ ಅಧಿಪತಿ, ರಾಜ ಅಂತನ್ನೆಲ್ಲ ವರ್ಣನೆ ಮಾಡಿ ಹೇಳ್ತಿದ್ದಾನೆ. ಇನ್ನು ಕೊನೆಯದಾಗಿ ವಚನ ಏನು ಹೇಳುತ್ತೆ? ಎಲ್ಲ ಹೇಳ್ಕೊಂಡು ಅವನು ಎಲ್ಲಿಗೆ ಬರಬೇಕಾಯಿತು ಅಲ್ಲಿಗೆ ಬರ್ತಾನೆ. ಈ ಥರ ಎಂದು ಶೋಕಾಂದಂ ಕರ್ಣ ವಿರಹಿತನ್ ಅಪ್ಪುದಲಿಂ ಸಕ್ರಂದನ ನಂದನಂಗೆ ಮುಳಿದು ಶಯನಗತನಾಗಿರ್ಪ ನದೀನಂದನನ ಚರಣಾರವಿಂದ ವಂದನೆಗೆಯಲೆಂದು ಗಾಂಧಾರಿ ನಂದನನ್ ಎಯ್ದೆ ವಂದಂ. ಹಂಗೆಲ್ಲ ಕರ್ಣನ ಬಗ್ಗೆ ಹೇಳಿ ಶೋಕದಿಂದ, ಕರ್ಣನ ಅಗಲಿಕೆಯಿಂದ ಕರ್ಣನನ್ನು ಕೊಂದ ಅರ್ಜುನನ ಮೇಲೆ ಕೋಪಗೊಂಡು ಮುಂದೆ ಯಾರನ್ನ ಭೇಟಿ ಮಾಡಬೇಕಾಗಿತ್ತೋ ಅವ್ರ ಕಡೆ ಬರ್ತಾ ಇದ್ದಾನೆ. ಶರಶಯ್ಯೆ ಅಂದರೆ ಶರ ಅಂದರೆ ಬಾಣ. ಆ ಬಾಣಗಳ ಮಂಚವನ್ನು ಅರ್ಜುನ ನಿರ್ಮಾಣ ಮಾಡಿರ್ತಾನೆ. ಆ ಬಾಣಗಳ ಮಂಚದ ಮೇಲೆ ಮಲಗಿದ್ದಂತಹ ನದೀನಂದನ, ನದಿ ಅಂದರೆ ಇಲ್ಲಿ ಗಂಗೆಯ ಮಗ, ಗಂಗಾಪುತ್ರ ನಂದನ ಅಂದರೆ ಆ ಭೀಷ್ಮನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಯಾರು? ಗಾಂಧಾರಿ ನಂದನ.
ಗಾಂಧಾರಿಯ ಮಗ ದುರ್ಯೋಧನ. ಈ ರೀತಿ ದುರ್ಯೋಧನ ವಿಲಾಪ ಅರ್ಥೈಸುತ್ತೆ. ಮತ್ತೊಮ್ಮೆ ಸಣ್ಣದಾಗಿ ಒಂದು ಸಾರಾಂಶ ನೋಡೋದಾದ್ರೆ, ನಮ್ಮ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರೆಲ್ಲರನ್ನು ಅಂದರೆ ದುರ್ಯೋಧನ ಅವನ ಎಲ್ಲ ಬಳಗದವರನ್ನ ಕಳೆದುಕೊಂಡು ಯುದ್ಧ ಭೂಮಿಯಲ್ಲಿ ತಾತ ಭೀಷ್ಮನನ್ನ ಭೇಟಿ ಮಾಡೋದಕ್ಕೆ ಸಂಜಯನ ಸಪೋರ್ಟಲ್ಲಿ ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ಸತ್ತು ಬಿದ್ದಿರುವಂತಹ ವೈರಿ ಪಕ್ಷದ ವೀರ ಅಭಿಮನ್ಯು ಅವನನ್ನು ನೋಡ್ತಾನೆ. ಅವನನ್ನು ಪ್ರಶಂಸೆ ಮಾಡಿ ಮುಂದೆ ಬರಬೇಕಾದ್ರೆ ಗುರುಗಳ ದ್ರೋಣಾಚಾರ್ಯರು, ತಮ್ಮನಾದ ದುಶ್ಯಾಸನ, ಮಗ ಲಕ್ಷಣ ಕುಮಾರ, ಪ್ರಾಣ ಸ್ನೇಹಿತ ಕರ್ಣ ಇವರೆಲ್ಲರ ಮೃತ ಶರೀರಗಳನ್ನು ನೋಡ್ತಾ ಅವರ ಗುಣಗಳನ್ನು ವ್ಯಕ್ತಪಡಿಸ್ತಾ ಹೊಗಳುತ್ತಾ ತುಂಬ ದುಃಖ ಪಡ್ತಾ ಕೊನೆಯದಾಗಿ ಭೀಷ್ಮನನ್ನು ಭೇಟಿ ಮಾಡೋದಕ್ಕೆ ಬರ್ತಾನೆ. ಈ ರೀತಿ ದುರ್ಯೋಧನನ ನೋವು ಅಂದರೆ ದುರ್ಯೋಧನಗೂ ಕೂಡ ಮಾನವೀಯತೆ ಇತ್ತು ಅಂತಂದೇಳಿ ಶಕ್ತಿ ಕವಿರನ್ನ ವರ್ಣನೆ ಮಾಡಿ ಹೇಳ್ತಿದ್ದಾರೆ. ನಮಗೆ ಇನ್ನೂ ಹೆಚ್ಚಿನದಾಗಿ ಇಲ್ಲಿ ನೆನಪಿಟ್ಕೊಳ್ಳೋದಕ್ಕೆ ಕವಿ ಕಾವ್ಯ ಪರಿಚಯ ಇದೆ, ಅದನ್ನು ಒಂದು ಬಾರಿ ಅವಶ್ಯಕತೆ ಇದೆ, ಗಮನಿಸಿ. ಹೆಚ್ಚಿನದಾಗಿ ತಿಳ್ಕೊಳ್ಳೋದಕ್ಕೆ ಪದಕೋಶ ಇದೆ, ಪದಗಳ ಅರ್ಥವನ್ನು ಕೆಲವೊಂದು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಕೈದು ಅಂದರೆ ಆಯುಧ, ರುಧಿರ ಅಂದರೆ ರಕ್ತ, ಸ್ಕಂದ ಅಂದರೆ ಹೆಗಲು, ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ಇರೋಂಥದ್ದನ್ನ ನೋಡ್ಕೊಳ್ಳಿ. ಅದಾದಮೇಲೆ ಸಂದರ್ಭದಲ್ಲಿ ಈ ಥರದ ಪ್ರಶ್ನೆಗಳು ಹೆಚ್ಚಿನದಾಗಿ ಕೇಳ್ತಾರೆ. ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ, ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ ಅಂತಂದೇಳಿ ಯಾರು ಹೇಳ್ತಾರೆ? ನೆನ್ಪು ಮಾಡ್ಕೋಬೇಕು ಅದನ್ನ. ಇನ್ನು 4ನೇ ಸಂದರ್ಭ, ಜನನಿ ಸ್ತನ್ಯಮನ್ ಉಂಡೆನ್ ಆಮ್ ಬಳಿಕ ನೀಮ್. ಈ ಸಂದರ್ಭಗಳು ಹೆಚ್ಚಿನದಾಗಿ ಕೇಳ್ತಾರೆ. 2-3 ವಾಕ್ಯಗಳಲ್ಲಿ ಫಸ್ಟ್ ಕ್ವಶನ್, ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಯಾವ ರೀತಿ ಕಾಣುತ್ತಿತ್ತು ಅಂತ ಕೇಳ್ತಾರೆ. ಫೋರ್ತ್ ಒನ್, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು. ಇದು ಹೆಚ್ಚಿನ ವೇಟೇಜ್ ಇರೋದ್ರಿಂದ ದುರ್ಯೋಧನ ವಿಲಾಪ 5-6 ವಾಕ್ಯಗಳನ್ನು ಕೂಡ ಹೆಚ್ಚಿನದಾಗಿ ಕೇಳ್ತಾರೆ. ಫಸ್ಟ್ ಒನ್ ಕೇಳ್ತಿರ್ತಾರೆ, ಅದೇ ರೀತಿ ಸೆಕೆಂಡ್ ಒನ್ನು ಮತ್ತು ಫೋರ್ತ್ ಒನ್ ಕೂಡ ಹೆಚ್ಚಿನದಾಗಿ ಕೇಳ್ತಾರೆ. ಈ ಥರ ದುರ್ಯೋಧನ ವಿಲಾಪ ಕತೆ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಂದೊಂದು ಪ್ರಯತ್ನ ನಿಮಗೆ ರೀಚ್ ಆಗಿರ್ಬೋದು. ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವು ಇನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.